ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರವಾಗುಬಿಟ್ಟಿದೆ ನಾಗೇಂದ್ರ ಅವರ ವಿಚಾರ. ಈಗ ನಾಗೇಂದ್ರ ರಿಸೈನ್ಗೆ ಹಠ ಹೊತ್ತಿದ್ದಾರೆ. ಅಷ್ಟೇ ಅಲ್ಲ, ಕುರ್ಚಿ ಕೂಡ ಕುತ್ತು ಬಂದಂತೆ ಕಾಣಿಸ್ತಿದೆ. ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರ ಆಗಿಬಿಟ್ಟಿದೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ. ನಾಗೇಂದ್ರ ಅವರ ರಿಸೈನ್ಗೆ ಹಠ ಹಿಡಿದಿದ್ದಾರೆ. ಕುರ್ಚಿ ಕುತ್ತು ಬಂದಿದೆ. ಸದ್ಯ ಆತಂಕಗಳು ಹೆಚ್ಚಾಗ್ತಿದೆ. ಇಕ್ಕಟ್ಟಿನಲ್ಲೇ ಸಚಿವರಂತೂ ಸಿಲ್ಕೊಂಡ್ಬಿಟ್ಟಿದ್ದಾರೆ. ವಾಲ್ಮೀಕಿ ಸ್ಕ್ಯಾಮ್ನಲ್ಲಿ ನೋಡಿ, ಅವರಿಗೆ ಸ್ಪಷ್ಟವಾದಂಥ ಸತ್ಯಗಳು ಆಚೆ ಬರ್ತಾ ಇಲ್ಲ. ಒಂದಿಷ್ಟು ಅನುಮಾನಗಳಿಗೆ ಕೂತ್ಕೊಂಡ್ಬಿಟ್ಟಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟ ಇರೋ ಸಂದರ್ಭದಲ್ಲಿ ಸಚಿವರಾಗಿದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ ಹಗರಣ, ಬಹುಕೋಟಿಯ ಹಗರಣ, ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಕಳಿಸಿದ್ರಂತೆ, ಮತ್ತೊಂದು ಚರ್ಚೆ ಆಗಿತ್ತು. ಒಂದು ವಿಚಾರಣಾ ಹಂತದಲ್ಲೇ ಇದೆ. ಕ್ಲೀನ್ ಚಿಟ್ ಕೊಟ್ಟೇನು ಅವ್ರನ್ನ ಕಳಿಸಿಲ್ಲ. ಈಗ ಆರೋಪಿಯನ್ನ ಹೆಂಗೆ ನೀವು ಮಿನಿಸ್ಟರ್ ಮಾಡಿದ್ರಿ ಅನ್ನೋದಾಗ ವಿಪಕ್ಷಗಳು ಕೇಳ್ತಾ ಇದ್ರು. ಸಿದ್ದು ಸಿಎಂ ಆದಾಗ ರಾಜೀನಾಮೆ ಪಡೆದಿದ್ರು. ಈಗ ದೋಸ್ತಿ ರಿಸೈನ್ ಬಾಣ ಪ್ರಯೋಗ ಮಾಡ್ತಿದ್ದಾರೆ. ಕೆಲ ಕೈ ನಾಯಕರು ಸದನದಲ್ಲಿ ಸೈಲೆಂಟ್ ಆದ್ರಿ ವಿಚಾರವಾಗಿ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.